ವೀಕ್ಷಕರೇ ನಮಸ್ಕಾರ. ನೀವು ನೋಡುತ್ತಿದ್ದೀರಿ ಐಮಾ ಮೀಡಿಯಾ ನ್ಯೂಸ್. ಕಳೆದ ಒಂದು ವಾರದ ಹಿಂದೆ ಗುಲ್ಬರ್ಗಾ ಜಿಮ್ಸ್ ಆಸ್ಪತ್ರೆ ಅಲ್ಲಿಯ ನಿರ್ದೇಶಕರು ಹಾಗೂ ಡೀನ್ರಾದಂತಹ ಡಾಕ್ಟರ್ ಉಮೇಶ್ ರವರ ಬಗ್ಗೆ ಐಮಾ ಮೀಡಿಯಾ ಸುದ್ದಿ ಪ್ರಕಟ ಮಾಡಿತ್ತು. ಈ ಸುದ್ದಿಯಿಂದ ಅವರಲ್ಲಿ ಏನಾದರೂ ಪರಿವರ್ತನೆ ಬರುವುದಂತಂದು ಬಹಳಷ್ಟು ಜನರ ನಿರೀಕ್ಷೆ ಇತ್ತು. ಆದರೆ ಇದು ಖುಷಿಯಾಗಿದೆ. ವೀಕ್ಷಕರೇ, ಜಿಮ್ಸ್ ಆಸ್ಪತ್ರೆ ಇದೊಂದು ಸಾರ್ವಜನಿಕರ ಆರೋಗ್ಯ ಕೇಂದ್ರ. ಅಂದರೆ ಇದೊಂಥರ ದೇವಾಲಯ ಇದ್ದ ಹಾಗೆ. ಇದನ್ನು ಕೆಲವು ಅಧಿಕಾರಿಗಳು ಹಾಗೂ ಕೆಲವು ಹಿತಶತ್ರುಗಳು ಇದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ನಿರ್ದೇಶಕ ಉಮೇಶ್ ರವರು ಸಿಬ್ಬಂದಿಗಳ ವಿಷಯಗಳ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ, ಅವರ ಇನ್ನಿತರ ಬೇಡಿಕೆಗಳ ಬಗ್ಗೆ ಸ್ಪಂದಿಸದೆ ಅವರಿಗೆ ಯಾರಾದರೂ ಭೇಟಿಯಾಗಲು ಹೋದರೆ ಅವರಿಗೆ ಭೇಟಿಯಾಗಲು ಅವಕಾಶವೇ ನೀಡುವುದಿಲ್ಲವಂತೆ. ಜಿಮ್ಸ್ ಆಸ್ಪತ್ರೆ ಇವ್ರ ಮನೆಯ ಪ್ರಾಪರ್ಟಿ ಏನ್ರಿ? ಇವ್ರ ಮನೆ ಪ್ರಾಪರ್ಟಿನಾ? ಮತ್ತೇನ್ರಿ ಮತ್ತೆ? ಅಲ್ಲ, ನಿರ್ದೇಶಕರಂದ್ರೆ ತಮ್ಮಷ್ಟಕ್ಕೆ ತಾವು ದೇವರನ್ನು ತಿಳ್ಕೊಂಡಿದ್ದಾರ? ಅಲ್ರಿ, ಕೆಲವು ಸಿಬ್ಬಂದಿಗಳು ಏನೋ ತಪ್ಪು ಮಾಡಿರ್ಬೋದು, ಇಲ್ಲ ಅಂತ ಇಲ್ಲ. ಅದಕ್ಕೆ ದೊಡ್ಡದು ಮಾಡಿ ಸಿಬ್ಬಂದಿಗಳ ಮೇಲೆ ಒಂಥರ ಅತ್ಯಾಚಾರ ಮಾಡೋದು, ಆಮೇಲೆ ಅವರಿಗೆ ಒಂಥರ ಕೆಲಸದಿಂದ ತೆಗೆಯೋದು, ಇದೇನ್ರಿ ಇದು? ಎಂಥ ಸ್ವಭಾವ ಇವ್ರದ್ದು? ಅಲ್ರಿ ನಿರ್ದೇಶಕರೇ, ನೀವು ಸ್ವಲ್ಪ ನಿಮ್ಮ ಪರಿವರ್ತನೆಯಲ್ಲಿ ಬದಲಾವಣೆಯಾಗಲಿ. ಅಲ್ರಿ, ನೀವು ಮಿನಿಸ್ಟ್ರಿ ಮಾತೇನು ಕಿಮ್ಮತ್ತು ಕೊಡೋಂಗಿಲ್ಲ ಅಂದ್ರೆ ಏನ್ರಿ? ಡಾಕ್ಟರ್ ಶರಣಪ್ರಕಾಶ್ ಅವರು ಕೆಲವು ದಿನಗಳ ಹಿಂದೆ ಅವರ ಕಡೆಯಿಂದ ಯಾರೊಬ್ಬರು ಬಂದು ನಿಮಗೆ ಸಂದರ್ಶನಕ್ಕೆ ಸಮಯ ಕೇಳಿದಾಗ ಅವರಿಗೂ ನೀವು ಸಮಯ ಕೊಟ್ಟಿಲ್ವಂತೆ. ಅದೆಂಥ ಥರ ಬೀಜಿ ಇರೋದ್ರಿ ನೀವು ಏನು ಆಸ್ಪತ್ರೆಯ ಸಾರ್ವಜನಿಕರ ಏನು ನೌಕರರ ಅಥವಾ ಅಲ್ಲಿ ಇರುವಂತಹ ಒಂಥರ ಮಾಂಡಲಿಕರ? ಏನ್ರಿ ನೀವು? ಏನಿದ್ರಿ ನೀವು? ನೋಡಿ, ಸಿಬ್ಬಂದಿಗಳ ಜೊತೆ ನೀವು ಹೊಂದ್ಕೊಳ್ಬೇಕು. ನೀವು ಸಚಿವರಾದಂಥ ಶರಣಪ್ರಕಾಶರ ಆಪ್ತ ಮಿತ್ರ ಅಂತ ಹೇಳ್ಕೊಳ್ತೀರಿ. ನೀವು ಅವ್ರ ಹೆಸರಿಗೆ ನೀವು ಬಸಿ ಬಳಿತಾ ಇದ್ರಲ್ರಿ ನಿರ್ದೇಶಕರೇ. ಅಲ್ರಿ, ಆಸ್ಪತ್ರೆಯಲ್ಲಿ ನಿಮ್ಮ ವರ್ತನೆ ಸರಿ ಇಲ್ಲ ಅಂತ ಅನ್ನೋದು ಬಹಳಷ್ಟು ಜನ ಡೈರೆಕ್ಟಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ರೋಗಿಗಳು ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ. ಆಮೇಲೆ ಬರೀ 4 ಗೋಡೆ ನಿಮ್ಮ ಚೇಂಬರ್ನಲ್ಲಿ ಕೂತ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಏನು ನಡೆದಿದೆ, ಏನು ನಡೆದಿಲ್ಲ ಅಂತ ಅನ್ನೋದು ನಿಮಗೆ ಏನು ಗೊತ್ತಾಗುತ್ತೆ ರೀ? ಬರೀ CCTV ಕ್ಯಾಮ್ರಾದಲ್ಲಿ ಕೂತ್ ನೋಡಿದ್ರೆ ಮುಗಿತಾ? ಸ್ಪಾಟಿಗೆ ಹೋಗೋದಿಲ್ವಾ? ಹೋಗ್ಬೇಕಲ್ವಾ? ಅಲ್ರಿ, ನೀವೇನು ಮಾಡ್ತಾ ಇದ್ದೀರಿ? ಜಿಮ್ಸ್ ಆಸ್ಪತ್ರೆ ಹೆಸರು ಕೆಡಿಸ್ತಾ ಇದ್ದೀರಿ. ಅದೇ ತರಹ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರಿಗೂ ಕೂಡ ನೀವು ಮಸಿ ಬಳಿತಾ ಇದ್ದೀರ. ಇನ್ನಾದರೂ ಸುಧಾರಿಸಿಕೊಳ್ಳಿ ಉಮೇಶ್ ರವರೇ. ಈ ಮೊಂಡತನ ಬಿಡಿ. ಸಿಬ್ಬಂದಿಗಳಿಗೆ ಅವ್ರ ಬೇಡಿಕೆಗಳಿಗೆ ಗಮನ ಹರಿಸಿ, ರೋಗಿಗಳತ್ತ ಗಮನ ಹರಿಸಿ. ಇಲ್ದಿದ್ರೆ ಜನ ನಿಮಗೂ ಪಾಠ ಕಲಿಸ್ತಾರೆ. ನಿಮ್ಮನ್ನು ಆ ಸ್ಥಾನಕ್ಕೆ ಕೂಡಿಸಿದಂತಹ
ಸಚಿವರಾದಂತಹ ಶರಣಪ್ರಕಾಶ್ರವರಿಗೂ ಜನ ಪಾಠ ಕಲಿಸ್ತಾರೆ. ಅವರಿಗೂ ಮುಂದೆ ಬರೋ ಚುನಾವಣೆಯಲ್ಲಿ ಜನರಿಗೆ ಉತ್ತರ ಕೊಡಬೇಕಾಗತ್ತೆ. ಸರಿನಾ? ಇಲ್ಲಿ ನೋಡಿ, ನೀವು ಸರ್ಕಾರಿ ನೌಕರರು ನೀವು ಇರಲಿ, ನಿಮ್ಮ ಅಧಿಕಾರಿ ಉಪಯೋಗ ಮಾಡ್ರೆ ನಿಮಗೆ ಬೇಡ ಅನ್ನಂಗಿಲ್ಲ. ಆದರೆ ಬೇರೆಯವರ ಮೇಲೆ ದೌರ್ಜನ್ಯ ಬೇಡ. ದೀನ ದಲಿತರು ಬಡವರು ಅಲ್ಲಿ ಕೆಲಸ ಮಾಡ್ತಾರೆ, ನಿಮ್ಮನ್ನೇ ನಂಬ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅವರ ಒಂದು ವ್ಯಕ್ತಿತ್ವಕ್ಕೆ, ಅವರ ಒಂದು ಜೀವನಕ್ಕೆ ನೀವು ಒಂದು ಕುಂತಿರ್ತಾರ. ತಪ್ಪಲ್ವ ಅದು? ಈಗಾದರೂ ಹೊಂದ್ಕೊಳ್ರಿ, ಸರಿಯಾದಂತಹ ಒಂದು ಪರಿಕಲ್ಪನೆ ಮೂಡಿಸಿ. ಜಿಮ್ಸ್ ಆಸ್ಪತ್ರೆ ಬಗ್ಗೆ ನೀವು ನಿರ್ದೇಶಕರು, ನಿಮ್ಮಲಿಂದಲೇ ಆ ಆಸ್ಪತ್ರೆಗೆ ಒಳ್ಳೆಯ ಹೆಸರು, ನಿಮ್ಮಲಿಂದಲೇ ಆ ಆಸ್ಪತ್ರೆಗೆ ಕೆಟ್ಟ ಹೆಸರು. ಅದರ ಸಲುವಾಗಿ ನಿರ್ದೇಶಕರೇ, ದಯವಿಟ್ಟು ಈ ಮೊಂಡತನ ಬಿಡಿ. ಒಬ್ಬ ಒಳ್ಳೆಯ ನಾಗರಿಕರಾಗಲು ಪ್ರಯತ್ನಿಸಿ, ತಿದ್ದುಕೊಳ್ಳಿ.